So today we just picked up one scripture. It is finished, and there is so much of in-depth study, but we have got no time. That's why we are not able to share with you. But I just want you to go through the notes, because there is so much of understanding the truth in the Bible. ಯಾಕಂದ್ರೆ ಈಗ ನಾವು ನೋಡಿದ್ವಿ ಬೆಳಗಿಂದ ಇದು ಶಿಲುಬೆ ಮೇಲೆ ಯೇಸು ಹೇಳ್ತಾರೆ ಎಲ್ಲವೂ ಮುಗಿದು ಹೋಯಿತು ಎಂಬುದಾಗಿ. I want you to just read it, brother. I'll just show you the points. How many points are there when Jesus said it is finished, so that you understand the Bible is not a story book. There is so much of truth in the Bible. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯೇಸು ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು. ಆ ಒಂದು ಪದದಲ್ಲಿ ಎಷ್ಟೊಂದು ಸತ್ಯವಿದೆ, ನಿಗೂಢವಾದ ರಹಸ್ಯಗಳಿದೆ ಎಂಬುದಾಗಿ ಇಲ್ಲಿ ಮುಂದೆ ಇರುವಂತಹ ವಾಕ್ಯ ನಮಗೆ ತೋರಿಸ್ತದೆ. ಅದಕ್ಕಾಗಿ ಬೈಬಲ್ ಒಂದು ಕಥೆಯ ಪುಸ್ತಕವಲ್ಲ ಪ್ರಿಯರೇ, ಅದು ಸಂಪೂರ್ಣ ದೇವರ ಶಕ್ತಿಯನ್ನ ಹೊಂದಿರುವಂತಹ ಪರಿಶುದ್ಧ ಗ್ರಂಥವಾಗಿದೆ. So when Jesus said it is finished, the first thing he did was he fulfilled all the prophecies, all the scriptures that spoke about his suffering on the cross. ಈಗ ಅವರು ಅಲ್ಲಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ ಆ ಪದದ ಅರ್ಥವನ್ನ ತಿಳಿಸಿಕೊಡುವಂತಹ, ಅವರು ಯಾವುದೆಲ್ಲ ಯಾತನೆಯನ್ನು ಅನುಭವಿಸಿದ್ರು ಎಂಬುದಾಗಿ ಹೇಳುವಂತಹ ದೇವರ ವಾಕ್ಯಗಳು ಈಗ ನಮ್ಮ ಕಣ್ಮುಂದೆ ಇರುವಂತಹ ಆ ಸ್ಕ್ರೀನ್ ಅಲ್ಲಿ ಕಾಣುತ್ತಿರುವಂತಹ ವಾಕ್ಯದಲ್ಲಿ ಲಿಖಿತವಾಗಿದೆ. The second point, just put the second point. He defeated Satan on the cross. ಇದು ಅಲ್ಲಿ ನಾವು ನೋಡ್ತಾ ಎರಡನೇದಾಗಿ ಸೈತಾನನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ರು ಎಂಬುದಾಗಿ ಕಾರ್ಯವನ್ನು ನೋಡ್ತಾ ಇದ್ದೇವೆ. I'll try to cover up as much as I can. Give me the third point. He broke down the partition, the middle wall of partition, to make the Jews and the Gentiles one. ಈಗ ಯಹೂದ್ಯರು ಮತ್ತು ಗ್ರೀಕರ ಮಧ್ಯದಲ್ಲಿರುವಂತಹ ಬೇರ್ಪಡಿಸುವಂತಹ ಆ ಮಧ್ಯದ ಗೋಡೆಯನ್ನ, ಭಿನ್ನ ಭೇದ ಭಾವದ ಗೋಡೆಯನ್ನ ಸಂಪೂರ್ಣವಾಗಿ ಒಡೆದು ಹಾಕಲಾಯಿತು. Jesus was a Jew. ಯೇಸುವು ಯಹೂದಿಯಾಗಿದ್ರು. And God had made a covenant with Abraham, a Jew. ದೇವರು ಅಲ್ಲಿ ನಾವು ನೋಡ್ತೇವೆ ಅಬ್ರಹಾಮನೊಂದಿಗೆ, ಯಹೂದಿಯಾದಂತ ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. So God was a God of the Jews. ದೇವರು ಇದು ಯಹೂದ್ಯರ ದೇವರಾಗಿದ್ದಾರೆ. But because of Jesus' death on the cross, every one of us have now become a partaker of that covenant. Now there is no difference between a Jew and a Gentile. We are all made together children of the Most High God. ಈಗ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಪ್ರಭು ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು, ಶಿಲುಬೆಯಲ್ಲಿ ಸಂಪೂರ್ಣವಾಗಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದರು, ಅದೇ ಕ್ಷಣದಲ್ಲಿ ಯಹೂದ್ಯರಾಗಲಿ ಗ್ರೀಕರಾಗಲಿ ಬೇರೆ ಬೇರೆ ವ್ಯಕ್ತಿಗಳಲ್ಲ, ನಾವು ಯಹೂದ್ಯರು ಮತ್ತು ಇಲ್ಲಿ ಕುಳಿತಿರೋ ನಾವೆಲ್ಲರೂ ಗ್ರೀಕರು, ಪ್ರತಿಯೊಬ್ಬರು ಕೂಡ ಎಲ್ಲರೂ ದೇವರ ಕುಟುಂಬದಲ್ಲಿ ದೇವರ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಒಂದೇ ಕುಟುಂಬದ ಮಕ್ಕಳಾಗಿದ್ದೇವೆ ಪ್ರಿಯರೇ. Hallelujah. Hallelujah. When Jesus said it is finished, ಯಾವಾಗ ಯೇಸು ಅಲ್ಲಿ ಇದು ಮುಗಿದು ಹೋಯಿತು ಎಂಬುದಾಗಿ ಹೇಳಿದ್ರು, at that time the difference between a rich and the poor, higher caste, lower caste, Hindu, Christian, everybody, he joined together. All those who believe in Jesus and make Jesus their Lord, God and Savior, we are all made one as children of God. There is nothing called circumcision, uncircumcision, rich and poor, higher caste, low caste. In Christianity, there is no difference. Every child is a child of God. Praise the Lord. Hallelujah. Hallelujah. ಯಾವಾಗ ಯೇಸುವಿನ ಶಿಲುಬೆ ಮೇಲೆ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು, ಆ ಕ್ಷಣದಲ್ಲಿ ಮೇಲ್ಜಾತಿ ಕೀಳ್ಜಾತಿ ಎಂಬುದಾಗಿ ಯಾವ ಭಿನ್ನ ಭೇದವಿಲ್ಲ. ಇವನು ಶ್ರೀಮಂತ, ಇವನು ಬಡವ, ಇವನು ಜೀತ ಪದ್ಧತಿಯಲ್ಲಿರುವನು, ಇವನು ಒಂದು ರಾಜನು ಎಂಬುದಾಗಿ ಯಾವುದೇ ವಿಧವಾದಂತಹ ಭಿನ್ನ ಭೇದವಿಲ್ಲ. ಯಾವಾಗ ಯೇಸು ಶಿಲುಬೆ ಮೇಲೆ ಎಲ್ಲವೂ ಮುಗಿದು ಹೋಯಿತು ಎಂಬುದಾಗಿ ಅದನ್ನ ನಂಬಿ ಯೇಸುವನ್ನು ತನ್ನ ಸ್ವಂತ ರಕ್ಷಕರಾಗಿ ದೇವರಾಗಿ ಯಾರೆಲ್ಲ ಸ್ವೀಕಾರ ಮಾಡ್ತಾರೋ ಅಂತ ಪ್ರತಿಯೊಂದು ಮಕ್ಕಳಲ್ಲಿ ಯಾವುದೇ ವಿಧವಾದ ಭಿನ್ನ ಭೇದ ಭಾವಗಳಿಲ್ಲದೆ ಎಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿರುವಂತಹ ಪ್ರಭು ಯೇಸುವಿನ ಅಂದರೆ ಕುಟುಂಬದಲ್ಲಿರುವಂತಹ ದೇವರ ಮಕ್ಕಳಾಗಿದ್ದೇವೆ. Hallelujah. Hallelujah. Look at the fourth point. The moment Jesus said it is finished, you and I have access in the house of God to the throne of grace. ಈಗ ಯಾವಾಗ ಯೇಸುವಲ್ಲಿ ಶಿಲುಬೆ ಮೇಲೆ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು, ಆ ಕ್ಷಣವು ಬಂದು
ಇದು ನಾನು ಮತ್ತು ನೀವೆಲ್ಲರೂ ಕೂಡ ಇದು ಪರಲೋಕ ರಾಜ್ಯಕ್ಕೆ ಅಂದ್ರೆ ದೇವರ ಆ ಸಾಮ್ರಾಜ್ಯಕ್ಕೆ ಒಳ ಪ್ರವೇಶಿಸಲು ಹಕ್ಕನ್ನ ಪಡೆದುಕೊಂಡೆವು. You and I could not have access to God. ಈಗ ನಾವು ಯಾವ ಕಾರಣಕ್ಕೂ ದೇವರ ಆ ಒಂದು ಪ್ರಸನ್ನತೆಗೆ, ದೇವರ ಸನ್ನಿಧಿಗೆ ಪ್ರವೇಶಿಸಲಿಕ್ಕೆ ಯಾವ ಕಾರ್ಯವೂ ಇರಲಿಲ್ಲ. Because sin separated us. ಯಾಕೆಂದ್ರೆ ದೇವರಿಂದ ನಮ್ಮನ್ನ ಸಂಪೂರ್ಣವಾಗಿ ನಮ್ಮ ಪಾಪ ಬೇರ್ಪಡಿಸಿತ್ತು. Just give me Ephesians 2:18 and 19. ಎಫೆಸರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 18-19 ನೋಡೋಣ. Praise the Lord. Praise the Lord. Hallelujah. Hallelujah. Do you want to study the Bible this way, or do you want to study the Bible without the scriptures? ಈಗ ನೀವು ಈ ರೀತಿ ದೇವರ ವಾಕ್ಯಗಳನ್ನ ಹಿಡಿದು ಬೈಬಲ್ ಅನ್ನ ಧ್ಯಾನಿಸುವಂತ ಮಕ್ಕಳಾಗಿದ್ದೀರಾ, ಅಥವಾ ದೇವರ ವಾಕ್ಯ ಇಲ್ಲದೆ ದೇವರನ್ನು ಧ್ಯಾನಿಸುವುದನ್ನು ಎಂಬುದಾಗಿ ಹೇಳುವಂತ ಮಕ್ಕಳಾಗಿದ್ದೀರಾ? ದೇವರ ವಾಕ್ಯ ಹಿಡಿದುಕೊಂಡ ಅಥವಾ ಬರೀ ದೇವರು ಎಂಬುದಾಗಿನ? With this, is it going to make a difference? ಹಾಗಾದ್ರೆ ಇವತ್ತು ನಾವು ಕಲಿತಿರುವಂತ ವಿಷಯಗಳು ತೀರಾ ವ್ಯತ್ಯಾಸವುಳ್ಳಂತ ಕಾರ್ಯ ಆಗಿದೆಯಲ್ಲ, ಹೌದಾ ಇಲ್ವಾ? So these kinds of notes will be given on Monday, Tuesday, Wednesday, Thursday, Friday and Saturday, and Sunday. Whatever you learned, go out and share it with others and bring them into the house of God. Praise the Lord. Hallelujah. Hallelujah. After lunch, Santosh day, everything po nidra bandi di. Praise the Lord. ಇದೇ ರೀತಿಯ ನೋಟ್ಸ್ ಅನ್ನ ಪ್ರಿಯರೇ, ಇದು ಪ್ರತಿ ಸೋಮವಾರ, ಮಂಗಳವಾರ, ಇಡೀ ವಾರದ ಎಲ್ಲಾ ದಿನಗಳು ಸಹ ನಿಮಗೆ ಮೊದಲೇ ತಿಳಿಸಿದ ಎಲ್ಲ ಕಡೆಗಳು ಸಹ ನಿಮಗೆ ಆ ನೋಟ್ಸ್ ಅನ್ನ ಕೊಡಲಾಗ್ತದೆ. ಆದರೆ ನೀವು ಸೋಮವಾರದಿಂದ ಶನಿವಾರ ತನಕ ಕೊಟ್ಟಂತ ಈ ನೋಟ್ಸ್ ಅನ್ನ ಸಂಪೂರ್ಣವಾಗಿ ನೀವು ತೆಗೆದುಕೊಂಡು ಭಾನುವಾರ ನೀವೇ ಸ್ವತಃ ಹೋಗಿ ಅನೇಕರ ಮಧ್ಯದಲ್ಲಿ ಒಂದು ಪ್ರಬೋಧಕಿಯಾಗಿ ನೀವೇ ಈ ನೋಟ್ಸ್ ಅನ್ನ ಕೊಡುವಂತಹ ದೊಡ್ಡ ಒಂದು ಪ್ರಬೋಧಕಿಯರಾಗಿರ್ತೀರಿ ಪ್ರಿಯರೇ. Look at this. For it is through Jesus that we both, whether far off or near, now have an introduction. We have an access. We have a password by one Holy Spirit to the Father, so that we are able to approach Him. Therefore, you are no longer outsiders, exiles, migrants, and aliens excluded from the rights of citizens, but you now share citizenship with the saints, God's own people, consecrated and set apart for Himself, and you belong to God's own household through Jesus Christ, when He said, "It is finished." ಯಾವಾಗ ಪ್ರಭು ಯೇಸು ಶಿಲುಬೆಯಲ್ಲಿ ಇದೆಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು, ಅದೇ ಕ್ಷಣದಲ್ಲಿ ಅದರ ಪರಿಣಾಮವಾಗಿ ಅವರ ಮುಖಾಂತರವೇ ಉಭಯತ್ರರು ಒಂದೇ ಪವಿತ್ರಾತ್ಮ ಅವರಲ್ಲಿ ಪಿತನ ಸಾನ್ನಿಧ್ಯದಲ್ಲಿ ಸೇರಲು ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರಕೀಯರು, ಪರದೇಶಿಗಳು ಆಗಿರದೆ ದೇವ ಜನರೊಂದಿಗೆ ಸಹಜೀವಿಗಳು ಹಾಗೂ ದೇವರ ಕುಟುಂಬಕ್ಕೆ ಸೇರಿದಂತಹ ದೇವರ ಮನೆತನದವರು ಆಗಿದ್ದೀರಿ. Now, look at the verse 18, what it says. ಈಗ ನೋಡಿ 18ನೇ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ. Because Jesus died on the cross and His blood was spilled on the cross, His blood has cleansed us. Today, you and I have received the Holy Spirit who has come and is dwelling inside of us. ಈಗ ನಾವು ಶಿಲುಬೆಯನ್ನು ನೋಡುವಾಗ ಅಲ್ಲಿ ಶಿಲುಬೆ ಮೇಲೆ ಯೇಸುಸ್ವಾಮಿ ಅಷ್ಟೊಂದು ಆ ಚಿತ್ರ ಹಿಂಸೆಯನ್ನು ಅನುಭವಿಸಿ ಅಷ್ಟೊಂದು ರಕ್ತವನ್ನ, ಪರಿಶುದ್ಧವಾದ ದೇವರ ರಕ್ತವನ್ನ ಯಾವಾಗ ಸುರಿಸಿದ್ರೋ, ಆ ಪರಿಶುದ್ಧವಾದಂತ ರಕ್ತದಿಂದ ನನ್ನ ಮತ್ತು ಇಡೀ ನಿಮ್ಮ ಒಬ್ಬೊಬ್ಬರ ಪಾಪಗಳು ಯಾವಾಗ ತೊಳೆಯಲ್ಪಡ್ತೋ, ಅದೇ ಕ್ಷಣದಲ್ಲಿ ದೇವರ ಆತ್ಮರು ನಮ್ಮ ಒಬ್ಬೊಬ್ಬರ ಒಳಗಡೆ ಬಂದು ನೆಲೆಯಾಗಿದ್ದಾರೆ. Correct? Now he is saying the Holy Spirit will now give you introduction of the Heavenly Father, and He will give you access
to enter the throne of grace where you can talk to the Father and have fellowship because of what Jesus did on the cross when he said, "It is finished." ಯಾವಾಗ ಯೇಸು ಶಿಲುಬೆಯಲ್ಲಿ ಇದೆಲ್ಲ ಮುಗೀತು ಎಂಬುದಾಗಿ ಹೇಳಿದ್ರು, ಅದೇ ಕ್ಷಣದಲ್ಲಿ ಪವಿತ್ರಾತ್ಮರು ನಮ್ಮ ಒಳಗಡೆ ಬಂದು ನೆಲೆಯಾದ್ರು. ಆ ಪವಿತ್ರಾತ್ಮರ ಮೂಲಕವೇ ನಾವು ತಂದೆಯಾದಂತಹ ದೇವರ ಸಾನ್ನಿಧ್ಯವನ್ನ ಸೇರಲು, ಅಷ್ಟು ಮಾತ್ರವಲ್ಲ, ತಂದೆಯಾದಂತಹ ದೇವರ ಬಳಿಯಲ್ಲಿ ತಂದೆ ಮಕ್ಕಳ ಸಂಬಂಧದೊಂದಿಗೆ ಇದು ನಾನು ಅಪ್ಪ ಎಂಬುದಾಗಿ ಕರೆಯುವಂತಹ ಒಂದು ಭಾಗ್ಯವನ್ನ ನಾವು ಪಡ್ಕೊಂಡಿದ್ದೇವೆ ಪ್ರಿಯರೇ. That is why we can approach the Father God. ಅದಕ್ಕಾಗಿ ನಾವು ಪ್ರಿಯರೇ ಆ ತಂದೆಯಾದಂಥ ದೇವರನ್ನ ಅಪ್ಪ ಪಿತನೆ, ಅಪ್ಪ ತಂದೆ ಎಂಬುದಾಗಿ ಕರೆಯುವುದು. In the old covenant nobody could call God their father. ಹಳೆ ಒಡಂಬಡಿಕೆ ನೋಡುವಾಗ ಪ್ರಿಯರೇ ಯಾರು ಕೂಡ ದೇವರನ್ನ ಅಪ್ಪ ಎಂಬುದಾಗಿ ಕರೆದಿರಲಿಲ್ಲ. When Jesus died on the cross and he said, "It is finished," he said, "Now all these people who believe in me on that sacrifice can have a personal encounter, can have a personal experience with the Father, and I have given you the Holy Spirit who will teach you all things." The Holy Spirit will teach you things which the world cannot see, the world cannot hear, the world cannot understand, because the Holy Spirit is given only to those who believe in the sacrifice of Jesus. ಯಾವಾಗ ಯೇಸುಸ್ವಾಮಿ ಶಿಲುಬೆಯಲ್ಲಿ ಆ ಶಿಲುಬೆ ಯಾತನೆ ಅನುಭವಿಸಿ ಇದೆಲ್ಲ ಮುಗೀತು ಎಂಬುದಾಗಿ ಹೇಳಿದ್ರು, ಆಗ ಪವಿತ್ರಾತ್ಮ ನಮ್ಮೊಳಗಡೆ ಬಂದು, ಆಗ ಆ ಪವಿತ್ರಾತ್ಮರ ಮುಖಾಂತರ ಪ್ರಿಯರೇ ನಾವು ಇದು ದೇವರನ್ನ ಅಪ್ಪ ಎಂಬುದಾಗಿ ಕರೆಯಲು ಒಂದು ಭಾಗ್ಯವನ್ನು ನಮಗೆ ಸಿಕ್ಕಲಾಯಿತು. ಅಷ್ಟು ಮಾತ್ರವಲ್ಲ, ಆ ಪವಿತ್ರಾತ್ಮರ ಆ ಯಾವಾಗ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಆಗ ನಮಗಿರುವಂತ ಎಲ್ಲ ಬಂಧನದಿಂದ ಬಿಡುಗಡೆ ಮಾತ್ರವಲ್ಲ, ತಂದೆಯಾದಂಥ ದೇವರನ್ನ ದೇವ ಜನರು ಕರೆಯುವ ರೀತಿಯಲ್ಲೇ ಇದೋ ಇಲ್ಲಿರುವಂತಹ ಪ್ರತಿಯೊಬ್ಬರು ಅಪ್ಪ ಎಂಬುದಾಗಿ ಕರೆಯುವಂತ ಒಂದು ಭಾಗ್ಯವು ನಮಗೆ ಸಿಕ್ಕಿತು ಪ್ರಿಯರೇ. Hallelujah. Hallelujah. Look at the verse 19, what Jesus is saying. ಈಗ ನೋಡೋಣ 19ನೇ ವಾಕ್ಯ ಏನು ಹೇಳ್ತದೆ ಎಂಬುದಾಗಿ. Once upon a time we were aliens, once upon a time we were migrants, once upon a time we were strangers, once upon a time we were foreigners of the household of God. But praise God, through the sacrifice of Jesus, the strangers, the foreigners, the aliens, the citizens of this world has been cancelled. It is finished, and now we are citizens of the heavenly kingdom. We belong to the house of God. We belong to the family of God. We are no longer strangers to God. We are His children. When Jesus said, "It is finished." ಯಾವಾಗ ಯೇಸುವಿನಲ್ಲಿ That is why during the retreat we should not have lunch. Once you have lunch, ಯಾವಾಗ ಇಲ್ಲಿ ಯೇಸುವಿನ ಶಿಲುಬೆಯಲ್ಲಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದ್ರು, ಅದೇ ಕ್ಷಣದಲ್ಲಿ ಇದು ನಾವು ಹಿಂದೆ ನಮ್ಮ ಜೀವಿತದಲ್ಲಿ ಪರಕೀಯರು, ಪರದೇಶಿಗಳು, ಇದು ಫಾರಿನರ್ಸ್ ಆಗಿದ್ವಿ, ಆ ಜಾತಿ ಈ ಜಾತಿ ಎಲ್ಲ ರೀತಿಯಲ್ಲಿ ಆಗಿದ್ವಿ ಪ್ರಿಯರೇ. ಆದರೆ ಯಾವಾಗ ಯೇಸುಸ್ವಾಮಿ ತಮ್ಮ ಪರಿಶುದ್ಧವಾದಂತಹ ಶರೀರವನ್ನು ಶಿಲುಬೆಯಲ್ಲಿ ಜಡಿದು ನಮ್ಮನ್ನ ಎಲ್ಲ ಪಾಪದಿಂದಲೂ ಎಲ್ಲ ಶಾಪದಿಂದಲೂ ಬಿಡುಗಡೆ ಮಾಡಿದ್ರು, ಅದೇ ಕ್ಷಣದಲ್ಲಿ ಆ ಒಂದು ತ್ಯಾಗವನ್ನ ನಾವು ಯಾವಾಗ ವಿಶ್ವಾಸಿಸ್ತೇವೋ, ಇದು ನನಗಾಗಿ ಮಾಡಿದಂತ ಒಂದು ತ್ಯಾಗ ಎಂಬುದಾಗಿ ಯಾವಾಗ ವಿಶ್ವಾಸಿಸ್ತೇವೋ, ಅದೇ ಕ್ಷಣದಲ್ಲಿ ನಾವು ದೇವ ಜನರೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡ ಮಕ್ಕಳಾದವು. ಅಷ್ಟು ಮಾತ್ರವಲ್ಲ, ಈ ಕ್ಷಣದಲ್ಲಿ ನಾವು ದೇವರಿಂದ ಹೊರತಾಗಿದ್ದಂತಹ ಪರಕೀಯರು, ಪರದೇಶಿಯರು ಆಗಿರದೆ ದೇವ ಜನರೊಂದಿಗೆ ನಾವು ಕೂಡ ದೇವರ ಕುಟುಂಬದಲ್ಲಿ ಇದು ಒಂದೇ ಕುಟುಂಬದ ಮಕ್ಕಳಾಗಿ ದೇವರನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತಹ ಮಕ್ಕಳಾಗಿದ್ದೇವೆ ಪ್ರಿಯರೇ. everybody. ಪ್ರತಿಯೊಬ್ಬರು Hold on. Supposing a rich man in this Mysore adopts you and says, "Today I adopt you, everything that belongs to me is yours. This car is yours, this bike is yours, this makeup is yours, the decoration that you put on your face is yours, everything is yours." How would you respond? ಈಗ ಇಲ್ಲಿ ಮೈಸೂರಿನಲ್ಲಿ ಇರುವಂತಹ ಅತಿ ಶ್ರೀಮಂತನಾದ ಒಂದು ವ್ಯಕ್ತಿ ಬಂದು, ಇದು ನಿಮ್ಮನ್ನ ನಾನು ದತ್ತು ತೆಗೆದುಕೊಳ್ತೇನೆ ಎಂಬುದಾಗಿ ಹೇಳಿ ನನಗಿರುವಂತಹ ಬಂಗಲೆ, ನನಗಿರುವಂತಹ ಕಾರು, ನನಗಿರುವಂತಹ ಬೈಕ್, ನನಗಿರುವಂತಹ ಎಲ್ಲ ಪ್ರತಿಯೊಂದು ಕೂಡ